ನಾನು ಹೇಳ್ತೀನಿ ನೋಡಿ, ಅದು ವಾಯ್ಸ್ ಸೌಂಡ್ ಕಮ್ಮಿ ಮಾಡ್ಬಿಟ್ಟು. ಆಯ್ತು. ಆಮೇಲೆ ಮತ್ತೆ ತಿಂದೆ. ಜಂಬೋ ಟೈಮ್ ಬಂತು ಆಲ್ರೆಡಿ 2. ಸೊ ಹೇಗೆ ಎಲ್ಲರಿಗೂ ನನ್ನ ಮತ್ತೊಂದಿನ ವ್ಲಾಗ್ಗೆ ಸ್ವಾಗತ. ಸೊ ಈಗ ಬೆಳಗ್ಗೆ ಎದ್ದು ನಾನು ಫಸ್ಟ್ ಮೀಲ್ನ ತಿಂದು ರ್ಯಾಪಿಡಾಗಿ ಬಂದಿದ್ದೆ. 9:30ಗೆ ನಾನು ಬಂದಿದ್ದೆ. ಈಗಾಗಲೇ ಟೈಮು 11:47. 5 ಆರ್ಡ್ರ್ ಹೊಡೆದು 236 ಆಗದೆ. ಸೊ ನಮ್ದು ಏನು ಡೇಟ್ಗೆ ಇವತ್ತು ಬೇಕಾಯಿತು, ಅದಕ್ಕೆ ಕ್ಯಾಬ್ ಅಡ್ಜಸ್ಟ್ ಆಗಿದೆ. ಈಗ ಹೋಯ್ತಾ ತಗೋಬೇಕಷ್ಟೇ. ಹೋಯ್ತಾ ತಗೊಂಡು ಮಾಡ್ಕೊಂಡು ತಿನ್ನೋದೇನಿಲ್ಲ. ಆಲ್ರೆಡಿ ಫಸ್ಟ್ ಮೀಲ್ ತಿಂದಿದ್ದೀನಿ. ಅಂದರೆ ಸೆಕೆಂಡ್ ಮೀಲು ಇನ್ನೊಂದು ಬರೀ 4 ಮೊಟ್ಟೆ ಅದು ತಿಂದರೆ, 2ನೇ ಮೀಲು 3ನೇ ಮೀಲು ಚಿಕನ್ ಹಳೆ ಮೂಳು ಅಂತ ಎಣ್ಣೆ ಇರುತ್ತಲ್ಲ ಅದು ತಿನ್ನಬೇಕು. ಈಗ ಹೋಗ್ತಾ ಹಂಗೆ ಈಗಲೇ ತಗೊಂಡೋಗಿದ್ದೀನಿ. ತಿರ್ಗಾ ಆಮೇಲೆ ಬಂದು ತಗೊಳ್ಳೋದು ಸುಮ್ಮನೆ ಅಂತ. ಬರೀ ಎಷ್ಟು 2 ಎಷ್ಟುವರೆಗೆ ಹೊಡೆದಿದ್ದೀನಿ ಇಲ್ಲೇ ತೋರಿಸ್ತಾ ಟೈಮು. 9:37ಕ್ಕೆ ಬಂದೆ. 11:27 ಮುಗಿಸಿದ್ದೀನಿ. 5 ಆರ್ಡ್ರ್ ಕೊಡೋಣ. 236. ಇನ್ನೇನು ಡೈಲಿ ಹೊಡೆಯಲ್ಲ. ರಜೆ ಇದ್ದ ಟೈಮಲ್ಲಿ ಬಂದು ಹೊಡ್ಕೊಳ್ಳೋದು, ಡಯಟ್ಗೆ ಕಾಸಿಲ್ಲ ಅಂದಾಗ. ಆಟೋದವ್ರು ಏನಾರು ಈ ವಿಡಿಯೋ ನೋಡಿದ್ರೆ ಬೈತಾರೆ. ಏನು ಮಾಡೋದು, ಡಯಟ್ ಕಾಸಿಲ್ಲ, ಬೇರೆ ವಿಧಿ ಇಲ್ಲ. ಅದಕ್ಕೆ ಬಂದೆ. ನಾಳೆಯಿಂದ ಡ್ಯೂಟಿಗೆ ಹೋಗ್ಬೇಕು. ನಾಳೆಯಿಂದ ಏನು ರ್ಯಾಪಿಡ್ ಹೊಡಿಬೇಕು. 2 ದಿವಸ ಹೊಡೆದಿದ್ದೀನಿ ಅಷ್ಟೇ. ಈಗ ಹೋಯ್ತಾ ತಗೊಂಬ ನಡ್ರಿ. ಮನೆಗೆ ಬಂದಾಯಿತು. ಮನೆಗೆ ಬಂದು ನಾನು ಏನು ಚಿಕನ್ ತಂದಿದ್ನಲ್ಲ ಒಂದು ಈಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೀಗ ತಿನ್ನಲ್ಲ, ಸಾಯಂಕಾಲ 4 ಗಂಟೆ ತಿಂತೀನಿ. ಸೊ ಇವಾಗ ಸದ್ಯಕ್ಕೆ 4 ಮೊಟ್ಟೆ ರೆಡಿ ಮಾಡ್ಕೊ ಇಟ್ಕೊಂಡಿದ್ದೀನಿ. ಸೊ ಇದು ತಿಂದರೆ ನಮ್ದು 2ನೇ ಮೀಲ್ ಕಂಪ್ಲೀಟ್ ಆಯ್ತದೆ. ಇದಾದಮೇಲೆ ನಮ್ಮದು 3ನೇ ಮೀಲು ಅದು. ಈಗ ಅದನ್ನ ಈಗಲೇ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಮಲಗಿದ ಮೇಲೆ ಎದ್ದ ಮೇಲೆ ಮಾಡ್ಕೊಳಕ್ಕೆ ಸ್ವಲ್ಪ ಹಿಂಸೆ. ರೈಸ್ ಇರಲಿಲ್ಲ, ರೈಸು ಕುಕ್ ಮಾಡ್ಕೊಂಡಿದ್ದೀನಿ. ಏನಾದರೂ ಸೆಕೆಂಡ್ ಮೀಲ್ ತಿಂದರೆ 3ನೇ ಮೀಲಿಗೆ ಇನ್ನು 4 ಗಂಟೆಗಿದೆ. నేను ಇದನ್ನ ಸ್ವಲ್ಪ ಕಸೂರಿ ಮೇಥಿ ಹಾಕ್ಬಿಟ್ಟು ಇದಕ್ಕೆ ಕ್ಯಾಪ್ ಹಾಕೋರೆ ಮುಗೀತು. ಚಿಕನ್ ಎಲ್ಲ ಎಳೆಯೋದು ಇದೆ. ಇನ್ನು 2 ವಿಸಿಲ್ ಬಂದರೆ ಸಾಕು. ಅದನ್ನ ಬಂದರೆ ಚಿಕನ್ ರೆಡಿ. ಸೊ ರೈಸ್ ಇದು ತಿನ್ಕೊಂಡೆ ಸ್ವಲ್ಪ ಮಲ್ಕೊಳಕ್ಕೆ ಹೋಗ್ತೀನಿ. ಇನ್ನೇನೇ ಇದ್ರು ನಾನು ಸಿಗೋದ್ರಿಂದ 4 ಇಲ್ಲ 4:15. ಸೊ ರೈಸ್ 4 ಮೊಟ್ಟೆ ಮಲ್ಕೊಂಡಾಗ ಆಗಿದ್ದೀನಿ. ಇದು ಕಾಲು ಆದೆ ಅಲ್ಲೇ ನಾನು 3ನೇ ಮೀಲ್ ತಿಂದಿರಬೇಕಾಯ್ತು. ಎಲ್ಲ ರೆಡಿ ಮಾಡಿದ್ದೀನಿ, ಬರೀ ತಿನ್ಬೇಕು. ಸ್ವಲ್ಪ ಬಿಸಿ ಮಾಡ್ಕೊಬಿಡೋದ, ಆರೋಗ್ಯ ಇರ್ತದೆ. ಮಧ್ಯಾಹ್ನ ಮಾಡಿರೋದಲ್ವ. ಸೊ ರೈಸ್ ಬಾಡಿಗೆ ರೆಸ್ಟ್ ಕೊಟ್ಬಿಟ್ರೆ ಏನೋ ಒಳ್ಳೆ ರಿಕವರಿ ಇರ್ತದೆ ಮಾತ್ರ.
ಕೇಳಂಗಿಲ್ಲ. ಅದೇ ನಾವು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಏನು ಮಾಡಿಲ್ಲ ಅಂದರೆ ನಾನು ಈಗ ಮಾಡ್ತಿರೋದೆಲ್ಲ ವೇಸ್ಟ್ ಆಗೋಯ್ತದೆ ಸಖತ್ತು. ವರ್ಕೌಟ್ ಮಾಡ್ಬಿಟ್ಟು ಚೆನ್ನಾಗಿ ಡಯಟ್ ಫುಡ್ ಎಲ್ಲ ತಿಂದ್ಬಿಟ್ಟು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂದರೆ ಎಲ್ಲ ವೇಸ್ಟ್ ಪಕ್ಕ. ಸೊ ರೈಸ್ ನಮ್ಮ 3ನೇ ಮೀಲೆಲ್ಲ ರೆಡಿ ಆಗಿದೆ ನೋಡ್ಬೋದು. ಇದು ಸಲಾಡು 400 ಗ್ರಾಮ್ ರೈಸು. 1 ಗ್ರಾಮ್ ಜಾಸ್ತಿ ಹೊಡಿದೆ. 400 ಗ್ರಾಮ್ ರೈಸು, ಚಿಕನ್ ಐತೆ ಇದರಲ್ಲಿ. 300 ಗ್ರಾಮ್ ಐತೆ ಅಲ್ವಾ, ಅದರಲ್ಲಿ ಅರ್ಧ ಹಾಕೊಳ್ಳೋದು, ಇನ್ನು ಅರ್ಧ ನೈಟ್. ಬಂದ್ಬಿಟ್ಟವನೆ ಗ್ಯಾಸಿಂದ. ಮಾಡಿ ನಮ್ದೇನೆ 3ನೇ ಮೀಲು ತಿಂದಾಯ್ತು. ತಿಂದೆ ಆದರೆ ನಮ್ಮಮ್ಮ ಫೋನ್ ಹಾಕೈತೆ, ಏನೋ ಅಕ್ಕಿ ಕೊಡ್ತಾರೆ ನೋಡ್ಕೊಬರಪ್ಪ. ಅದಕ್ಕೆ ಈಗ ಅಲ್ಲಿಗೆ ಹೋಗ್ಬೇಕು. ಅಷ್ಟು ಅದು ಬನ್ನಿ ಅಕ್ಕಿ ಕೊಡ್ತಾರೆ ಅಂತ ಫಸ್ಟ್ ನೋಡ್ಕೊಬೇಕು. ಬಂದಿದ್ದೀನಿ ರೇಷನ್ ಕೊಡೋ ಜಾಗದಲ್ಲಿ ಬಾಟ್ಲ್ ಹಾಕೋರ ಒಮ್ಮೆ ಬಂದಿದ್ದು ಎಷ್ಟಾಯ್ತು. ಅಂಗಡಿ ಗಿಡ ಮ್ಯಾನೇಜ್ ಮಾಡೋಣ. ನಮ್ಮ ಅಮ್ಮ ಫೋನ್ ಮಾಡಿ ಕೆರೆ ಕೊಡ್ತಾಬಿಟ್ಟೈತೆ. ತಿರ್ಗಾ ಹೋಯ್ತೀನಿ ಆಮೇಲೆ ಹೇಳ್ಬೋದು. ನಾನು ನೋಡು ನಾನೇ ಅಕ್ಕಿ ಅಂಗಡಿ ತೆಗ್ದು ತಗೊಳಕ ಅಕ್ಕಿ. ಜಿಮ್ಗೆ ಹೋಗೋ ಟೈಮ್ ಬಂತು ಆಲ್ರೆಡಿ. ಬ್ಲಾಕ್ ಮಾಡ್ತಾ ಇದೀನಿ, ಹುಚ್ಚುಚ್ದಂಗೆ ಆಡ್ತಾವನೆ. ನಮ್ದು ಸ್ವೀಟ್ ಪೊಟೇಟೊ ಮತ್ತೆ ಪ್ರೀ ವರ್ಕೌಟ್ ಸೀದೋಯ್ತೈತೆ ಕಣ. ಯಾಕ ಒಳ್ಳೆ ಕರು ಕ್ಲಾಸ್ ಕೊಡ್ತದೆ. ಏನು ಸಿಕ್ಕಿಲ್ಲ ಬೇಗ, ಏನೋ ಸೀದೋಗ್ಬಿಡೋದು. ಅವನು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಹಾಕೋಕ್ಕೆ ಮಾತಾಡ್ತಿದ್ದ, ಯಾವ್ಯಾವ ಕೊಟ್ಟ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಹಂಗೆ ಬಂದು ಹುಚ್ಚುಚ್ದಂಗೆ ಆಡ್ತಾವನೆ. ಎಷ್ಟು ನೋಡಿ ಇಲ್ಲಿ ವಿಡಿಯೋ ಎಡಿಟ್ ಮಾಡ್ತಾವನೆ. ಮಾತಾಡು ಚಿನ್ನಿ, ಮುಚ್ಕೊಂಡು ಹೋಗಲ್ಲ ಮಾತಾಡ. ಕತ್ತು ಕಣ ಕಾರು ಮಾತಾಡ. ನಾನು ಆಮೇಲೆ ಜಿಮ್ಗೆ ಹೋದ್ಮೇಲೆ ನಾನು ಮಾಡ್ಕೊತೀನಿ. ಈಗ ನೀವು ಬೈಬೇಕು ಅಲ್ಲಿ, ಇನ್ನು ಸ್ವೀಟ್ ಪೊಟೇಟೊ ಬೈಬೇಕು. ಮಾಡ ಮಲ್ಕೋಬೇಕಿರಪ್ಪ ಆಯ್ತಾ. ಏನ್ ನೀನು ನಿದ್ದೆ ಇವತ್ತು ತಿನ್ಬೇಕು ತಾನೆ. ನೀನು ಎಡಿಟ್ ಮಾಡೋದು ಕೆಳಗೆ ಒಟ್ಟಾಕ್ಬಿಡ್ತೀನಿ ಪೂರ್ತಿ. ಏನು ನಾನು ಯಾರು ಮಾತಾಡೋದೇ ಅಲ್ವರ. ಏನು ಮಾತಾಡಲ್ಲ ಇಲ್ಲಿ ಮಾತಾಡುವಾಗ ಏನು ಮಾತಾಡ್ಬೇಕಾರೆ ಇಲ್ಲೇ ನೋಡಿ ಈಗಲೇ ಮಾತಾಡ್ದೆ. ಫ್ರೆಂಡ್ಸ್ ಜಿಮ್ ಹೋಗೋ ಟೈಮ್ ಆಯಿತು. ಏನೇನು ಟೈಮು ಜಿಮ್ ಹೋಗೋ ಟೈಮ್ ಬಂತು. ಇಲ್ಲಿ ಬೈತಾ ಇದು ಇನ್ನಿಂದ ನಮ್ಮ ಹೊಟ್ಟೆ ಫ್ರೈ ಮಾಡ್ಕೊಂಡು ಹೊಟ್ಟೆ. ಸೊ ತಿನ್ಕೊಂಡು ಜಿಮ್ ಹೋಗೋದಷ್ಟೇ. ಉರಿ ಕಮ್ಮಿ ಆಗ್ಬಿಟ್ಟಿದ್ದೀನಿ, ಸೀದೋಗ್ಬಿಡ್ತಿತ್ತು ಅಂತ. ಇದ್ರಕಂಡು ಮಾಡೋದಿಲ್ಲ ಅಂತ ಹೋಯ್ತಾವ. ನಾವು ಮಾಡ್ಬಿಡೋದ ಅಂತ. ಹೇಳ್ತಿದ್ದೆ ಹಂಗೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡಿದೆ.
ಮೇಲ್ಗೆ ಸಲಾಡ್ 3 ಫೈಲ್ ತಿಂದೆ. ಹಂಗೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡಿದೆ. ಹೆಂಗ್ ಮಾತಾಡ್ದೆ ಹಿಂಗೆ ತಿಂದೆ ಶಾರ್ಟ್ ಹಿಂಗೆ ಅದು ಹೆಂಗೆ ಎಡಿಟ್ ಮಾಡ್ಕೊಂಡವನೆ. ಮಣ್ಣನ ಅಂಗಡಿಗೆ ಹೋಗಿ ಒಂದು ಜಾಕೆಟ್ ತಗೊಂಡೆ. ಆಯ್ತು ಆಮೇಲೆ ಅದಕ್ಕೆ ನಮ್ಮ ಅಣ್ಣನ ಅಂಗಡಿಗೆ ಹೋಗಿ ಒಂದು ಜಾಕೆಟ್ ತಗೊಂಡೆ. ಆಯ್ತು ಆಮೇಲೆ ಆಯ್ತು ಸೆಕೆಂಡ್ ಮೇಲ್ಗೆ ಸಲಾಡ್ ಸೆಕೆಂಡ್ಗೆ ಚೆನ್ನಾಗಿ ನಾನು ಹೇಳ್ತೀನಿ ನೋಡಿ, ಅದು ವಾಯ್ಸ ಸೌಂಡ್ ಕಮ್ಮಿ ಮಾಡ್ಬಿಟ್ಟು. ಆಯ್ತು ಆಮೇಲೆ ಸೆಕೆಂಡ್ ಮೇಲೆ ಮತ್ತೆ ತಿಂದೆ. ಮಧ್ಯಾಹ್ನ ಸೆಕೆಂಡ್ ಮೇಲ್ಗೆ ಸಲಾಡ್ 3 ಫೈಲ್ ತಿಂದೆ. ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡಿದೆ. ಡೇ 9 ಆಫ್ ನ್ಯಾಚುರಲ್ ಬಾಡಿ ಸೌಂಡ್ ಜಾಸ್ತಿ ಮಾಡ್ಬಿಡ್ತು. ಬೆಳಿಗ್ಗೆ ಎದ್ದು ಫಸ್ಟ್ ಮೀಲ್ಗೆ ಓಟ್ಸ್ ತಿಂದು ಹಂಗೆ ನಮ್ಮ ಫ್ರೆಂಡ್ ಅಂಗಡಿಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬರ್ತಾ ಚಿಕನ್ ತಗೊಂಡೆ. ನಮ್ಮ ಕಂಪ್ನಿಯವರೆಲ್ಲ ಸೇರಿ 2 days ಟ್ರಿಪ್ ಪ್ಲಾನ್ ಮಾಡಿದ್ರು. ಜಾಕೆಟ್ ಇರ್ಲಿಲ್ಲ, ಅದಕ್ಕೆ ನಮ್ಮ ಅಣ್ಣನ ಅಂಗಡಿಗೆ ಹೋಗಿ ಒಂದು ಜಾಕೆಟ್ ತಗೊಂಡೆ. ಆಯ್ತು ಆಮೇಲೆ ಸೆಕೆಂಡ್ ಮೇಲ್ಗೆ ಸಲಾಡ್ ಸೊ ಗೈಸ್, ನಮ್ಮ ಪ್ರೀ ವರ್ಕೌಟ್ ಮೇಲೆ ರೆಡಿ ಆಯಿತು. ಸೊ ಇದು ತಿಂಗಳು ಜಿಮ್ಗೂ ಅದೇ ಟೈಮು 8:35. ಪ್ರೀ ವರ್ಕೌಟ್ ತಿಂದರೆ ಏನು ಇವತ್ತು ಫುಲ್ಲು ಸ್ಟ್ಯಾಮಿನಾ ಸಿಗುತ್ತೆ ಥರ ತಿಂದರೆ. ಯಾವುದೋ ನಾಯಿ ಬೋಗ್ಲುತ್ತಾಗಲ್ಲ, ಯಾರಿಲ್ಲ. ಈ ಪ್ರೀ ವರ್ಕೌಟ್ ತಿನ್ಕೊಂಡು ಹೋಗೋದೆ. ಸೊ ಗೈಸ್, ಪ್ರೀ ವರ್ಕೌಟ್ ಮೇಲೆ ತಿಂದಾಯಿತು. ಟೈಮ್ ನೋಡ್ಬೋದು ನೀವು, 9 ಗಂಟೆ. ಜಿಮ್ಗೆ ಹೋಗಿ ಬೇಗ ಮಾಡ್ಕೊಳ್ಳೋದು ಅಂದರೆ ಹೋಗೋಣ. ಸೊ ಫ್ರೆಂಡ್ಸ್, ಜಿಮ್ಗೆ ಬರ್ತಾಯಿತ್ತು. ಇವತ್ತು ವರ್ಕೌಟು ಕಳಿಸಿ ಟೈಮ್ ಬೇಕು, ಟೈಮ್ ಬಂದಿದೆ ವಿಡಿಯೋ ಮಾಡಬೇಕು.
ಕ್ಲೀನಾಗಿ. ಇವಾಗ ಸ್ಟಾರ್ಟಿಂಗ್ ಇವತ್ತು ವೀಡಿಯೋ ಮಾಡಿದೆ. ಚೆನ್ನಾಗಿ ಇನ್ನೂ ಪ್ರೋಗ್ರೆಸ್ ಆಗಬೇಕು. ಇದೆಲ್ಲ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಎಲ್ಲ ಸರಿ ಮಾಡ್ಕೊಂಡು ಮಾಡಬೇಕು ಅಂತ ಮಾಡೋಣ. ಈಗ ಸದ್ಯಕ್ಕೆ ಮನೆಗೆ ಹೋಗಿ ಪೋಸ್ಟ್ ಕೊಟ್ಟು ತಿನ್ನಬೇಕು. ಟೈಮ್ ಆಗ್ಬಿಟ್ಟೈತೆ. ನಾಳೆ ಸೆಕೆಂಡ್ ಶಿಫ್ಟ್ ಬೇರೆ ಹೋಗ್ಬೇಕು. ಸಾಕು ಒಂದೇ. ಚಿಕನ್ ಅಂಗಡಿ ಅವ್ನು ಕೊಟ್ಬಿಟ್ಟು ಬೇರೆ ಯಾರು ಇಸ್ಕೊಳ್ಳಿ. ಸೊ ಆಯ್ಸ್ ಜಿಮ್ಮಿಂದ ಬಂದು ಸೊ ನಂದು ಏನಿದೆ ಪೋಸ್ಟ್ ವರ್ಕೌಟ್ ಮೇಲೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ತಿನ್ನೋದಷ್ಟೇ. ಆಮೇಲೆ ಬೆಳಗ್ಗೆಗೆ ಎಲ್ಲ ಉನಿ ಹಾಕಿಟ್ಟಿದ್ದೀನಿ. ಅಂದರೆ ಓಟ್ಸು ಮತ್ತು ಅನ್ನ ತೆಗೆದು ಹಾಕಿಲ್ಲ, ಯಾಕಂದರೆ ಓಟ್ಸು ಖಾಲಿ. ಓಟ್ಸ್ ತಗೋಣ ಅಂದರೆ ಓಟ್ಸ್ಗೂ ಕಾಸಿಲ್ಲ, ಅದಕ್ಕೂ ಕಾಸು ಖಾಲಿ ಆಗ್ಬಿಟ್ಟಿದೆ. ಏನೇ ಅಂದರೆ ಇನ್ನು 2 days ವೆಯ್ಟ್ ಮಾಡಬೇಕು. ಸ್ಯಾಲ್ರಿ ಆಗುತ್ತಲ್ಲ ಅದರಲ್ಲಿ ತಗೊಳ್ಬೇಕು. ಅಲ್ಲಿವರೆಗೂ ಬರೀ ಹಾಲಲ್ಲೇ ತಿನ್ಕೊಂಡು ಹಾಲನ್ನೇ ಕುಡ್ಕೊಂಡು ಏನೋ ಮಾಡೋದು. ಇನ್ನೇನು ಮಾಡೋಕ್ಕೈತದೆ. ನನಗಂತ ಸುಮ್ಕುಡ್ಕೊಳಕ್ಕಂತ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಇರೋಕ್ಕಂತ ಇರೋದ್ರಲ್ಲಿ ಏನೈತೆ ತಿನ್ಕೈ ಎಲ್ಲ ಮಾಡೋದು. ಸದ್ಯಕ್ಕೆ ಈ ಪೋಸ್ಟ್ ವರ್ಕೌಟ್ ಇದ್ದೀನಿ ಆ್ಯಂಡ್ ಏನೇ ಎಂಡ್ ಮಾಡಬೇಕು. ಸೊ ಹಂಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಗುವ ನಾಳೆ. ಬೈ.